ನನ್ನ ಮಗಳ ಮದುವೆ ನಿಶ್ಚಯ ಆಗಿ ಕ್ಯಾನ್ಸಲ್ ಆದ್ರೆ ಎಷ್ಟು ಅವಮಾನ ಅಲ್ವಾ? ನೀವೆಲ್ಲ ದೊಡ್ಡವರು ತಾನೆ, ಮಾತಾಡಿ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ. ಶಬಾಷ್, ನನ್ನ ಮಗಳಿಗೂ ನ್ಯಾಯ ಕೊಡಿಸಿ. ಏನಮ್ಮ ಮಹಾತಾಯಿ, ಇವತ್ತು ನ್ಯಾಯದ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಅವತ್ತು ಮೆಹಂದಿ ಶಾಸ್ತ್ರದಲ್ಲಿ ಏಜೆ ಬಂದು ನಿಮ್ಮ ಮಗಳ ಕೈಗೆ ಮೆಹಂದಿ ಹಾಕಿದಾಗ ಹೆಣ್ಣೆತ್ತಿರೋ ನೀವು ನನ್ನ ಮಗಳ ಬಗ್ಗೆ ಯೋಚನೆ ಮಾಡಿದ್ರ? ಅವ್ರವ್ರ ಬುಡಕ್ಕೆ ಬೆಂಕಿ ಬಿದ್ದಾಗ್ಲೇ ಬಿಸಿ ತಟ್ಟೋದು. ನೀವು ಸುಮ್ಮನೆ ಇರ್ರಿ. ನಿಮ್ ಮಗಳ ತರ ನನ್ ಮಗಳು ಹೊಡೆದು ಕೂಡಾಕೇನ್ ಹೊರಗಡೆ ಬರ್ಲಿಲ್ಲ. ಏಜ್ ಅವ್ರು ಒಪ್ಕೊಂಡಿದ್ದಕ್ಕೆ ಅವಳು ಕೈಗೆ ಮೆಹಂದಿ ಹಾಕಿದ್ದು. ಅವರು ಒಪ್ಕೊಂಡು ಅವತ್ತು ಮೆಹಂದಿ ಹಾಕಿದ್ದಾರೆ ಅಂದಮೇಲೆ ಇವತ್ತು ಅವಳ ಕೊರಳಿಗೆ ತಾಳಿನೇ ಕಟ್ಟಿದ್ದಾರೆ, ಒಪ್ಕೋತಾರೆ ಬಿಡಿ. ಇನ್ನೊಂದು ವಿಷಯ ನೆನಪಲ್ಲಿ ಇರಲಿ, ದೊಡ್ಡ ಮನಸ್ಸಿರೋ ಅಮ್ಮನೇ ಒಪ್ಕೊಂಡಿದ್ದಾರೆ ಅಂದಮೇಲೆ ಎಲ್ಲರೂ ಒಪ್ಕೊಂಡಂಗೆ ಬಿಡಿ. ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ನೀವು. ಅಲ್ಲ, ಈಗ ನನ್ನ ಮಗಳ ಜೀವನದ ಗತಿ ಏನು? ದಯವಿಟ್ಟು ಎಲ್ಲರೂ ಒಂದು ನಿಮಿಷ ಸುಮ್ಮನೆ. ನೋಡಿಪ್ಪ, ಒಡವೆನೋ ವಸ್ತುನೋ ಹಣನೋ ಅಥವಾ ಇನ್ನೇನಾದರೂ ಕೊಟ್ಟು ನಿಮ್ಮ ಮಗಳ ಬಾಳನ್ನ ಸರಿ ಮಾಡೋಕ್ಕಾಗಲ್ಲ. ಅದು ನಮಗೂ ಗೊತ್ತಿದೆ. ಎಲ್ಲ ಗೊತ್ತಿದ್ರು ಯಾಕೆ ಮೌನವಾಗಿದ್ದೀರಾ? ಬರೀ ಮಾತಲ್ಲಿ ಪರಿಹಾರ ಕೊಟ್ರೆ ಎಲ್ಲ ಸರಿ ಹೋಗುತ್ತಮ್ಮ, ಇಲ್ಲ ತಾನೆ? ಅದಕ್ಕೆ ಅದೇನೇ ಇರಲಿ, ಎಲ್ಲರೂ ಒಂದ್ಸತಿ ಕೂತ್ಕೊಂಡು ಎಲ್ಲರೂ ಮಾತಾಡೋಣ. ಅಲ್ಲಿವರೆಗೂ ದಯವಿಟ್ಟು ತಾಳ್ಮೆಯಿಂದ ಇರಿ. ನೋಡಿ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕಷ್ಟೇ. ಖಂಡಿತ ಸಿಗುತ್ತೆ. ದುರ್ಗಾ, ಇನ್ನೀ ವಿಷಯವಾಗಿ ಇಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಹೊರಡಕ್ಕೆ ತಯಾರಿ ಮಾಡ್ಕೊಳ್ಳಿ. ಹಾಗೆ ಬಂದಿರೋ ಅತಿಥಿಗಳು ಕೂಡ ಹಾಗೆ ಬರೀ ಹೊಟ್ಟೆಲ್ ಹೋಗಬಾರ್ದು. ಅದಕ್ಕೇನು ವ್ಯವಸ್ಥೆ ಬೇಕೋ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಿ. ದುರ್ಗಾ, ನಾನು ಹೇಳಿದ್ ನಿನಗೆ. ಇವ್ರು ಒಪ್ಪದ್ರೆಷ್ಟು ಬಿಟ್ರೆಷ್ಟು, ನಂದು ಅವ್ರದ್ದು ಮದ್ವೆ ಆಯ್ತಲ್ಲ. ರಾಮ್, ಈಗಿಲ್ಲಿ ನಡೆದಿದ್ದು ನಮ್ಮೆಲ್ಲರ ಊಹೆಗೂ ಮೀರಿದ್ದು. ನಿನ್ನ ಮನಸ್ಸು ಸಿಡಿಯಕ್ಕೆ ಸಿದ್ಧವಾಗಿರೋ ಜ್ವಾಲಾಮುಖಿ ಥರ ಆಗಿದೆ ಅನ್ನೋದು ನನಗೆ ಗೊತ್ತು. ನಿನ್ನಲ್ಲಿರೋ ಅನುಮಾನಗಳು, ಆಗಿರೋ ಅವಮಾನ, ಇದೆಲ್ಲ ಯಾಕೆ ಹೀಗಾಯ್ತು ಅನ್ನೋ ಪ್ರಶ್ನೆಗಳು ನಿನ್ನ ಕಣ್ಣೆಲ್ಲ ಕಾಣಿಸ್ತಿವೆ. ಆದರೆ ಇದಕ್ಕೆಲ್ಲ ಉತ್ತರ ಕಂಡುಕೊಳ್ಳೋದಕ್ಕೆ ಇದು ಸೂಕ್ತವಾದ ಜಾಗ ಅಲ್ಲ.
ನೂರಾರು ಜನ ಬಂದು ಬಳಗದ ಬಾಯಿಗೆ ಆಹಾರ ಆಗೋದು ಬೇಡ. ಎಲ್ಲನೂ ಮನೆಗೆ ಹೋಗಿ ಇತ್ಯರ್ಥ ಮಾಡ್ಕೊಳ್ಳೋಣ. ಎಲ್ರಿಗೂ ಮನೆಗೆ ಹೋಗಕ್ಕೆ ಹೇಳಿದ್ದೀನಿ. ನೀನು ತಯಾರಾಗು ರಾಮ್. ಈಶ್ವರ ಕೊಟ್ಟಿದ್ದ ಟಾಸ್ಕ್ನ ಫಸ್ಟ್ ಕಂಪ್ಲೀಟ್ ಮಾಡಬೇಕು ಅಂತ ಷಣ್ಮುಖ ನವಿಲ್ನ ಏರಿ ಕುರ್ರ ಅಂತ ಹಾರಿದ್ರೆ ಬುದ್ಧಿವಂತ ಗಣೇಶ ತನ್ನ ಅಪ್ಪ ಅಮ್ಮನ್ನ ಕೂರಿಸಿ ಅವ್ರ ಸುತ್ತನೆ ಸುತ್ತಿ ಗ್ರೇಟ್ ಆದ. ಹಾಗೆ ಇವಳು ನಮ್ಮನ್ನು ದಾಟ್ಕೊಂಡು ಬರೋದು ರಿಸ್ಕು ಅಂತ ನಾವೇ ಅವಳನ್ನು ಕರ್ಕೊಂಡೋಗಿ ಹಸೆ ಮಣ್ಣು ಮೇಲೆ ಕೂರ್ಸೋ ಹಾಗೆ ಪ್ಲಾನ್ ಮಾಡಿ ನಾವು ತೋಡಿದ ಹಳ್ಳಕ್ಕೆ ನಮ್ಮನ್ನೇ ತಳ್ಳಿ ಮಣ್ಣು ಮುಚ್ಚಿದಾಳೆ. ಏಜೆನ ಹ್ಯಾಂಡಲ್ ಮಾಡೋ ಹೆಂಡತಿ ಬಂದ್ರೆ ನಾವೆಲ್ಲ ನೆಮ್ಮದಿಯಾಗಿರ್ಬೋದು ಅಂತ ಕನ್ಸು ಕಾಣ್ತಿದ್ವಿ. ಮುಗೀತು, ಎಲ್ಲ ಮುಗೀತು. ನಮ್ಮ ಆಸೆ ಕನ್ಸುಗಳಿಗೆಲ್ಲ ಕೊಳ್ಳಿ ಇಟ್ಬಿಟ್ಲು ಆ ಎಡವಟ್ರಾಣಿ ಲೀಲಾ. ನಮ್ಮನ್ನ ಒಬ್ಳು ಎಡವಟ್ಟು ಅಷ್ಟು ಸುಲಭವಾಗಿ ಯಾಮಾರಿಸಿ ಹಸೆಮಣೆ ಏರಿ ತಾಳಿ ಕಟ್ಟಿಸ್ಕೊಂಡಿದ್ದು ನಮ್ಮ ಮೊದಲನೇ ಸೋಲು. ಈಗ ನಾವೇ ಅವಳನ್ನ ನಮ್ಮ ಮನೆ ತುಂಬಿಸ್ಕೊಳಕ್ ಹೊರಟಿರೋದು ನಮ್ಮ ಎರಡನೇ ಸೋಲು. ಇದೆಷ್ಟಕ್ಕೆ ಮುಗಿಲಿಲ್ಲ, ಸೋಲುಗಳ ಸರಮಾಲೆ ಶುರು ಆಗಿದೆ ಈಗ. ಒಂದು ಇರುವೆ ಆನೆನ ಗೆಲ್ಲುತ್ತೆ ಅನ್ನೋ ಕತೆ ಕೇಳಿದ್ದೆ, ಆದರೆ ಅದು ನಮ್ಮ ಲೈಫಲ್ಲೇ ನಡೆಯುತ್ತೆ ಅನ್ನೋ ಕಲ್ಪನೆ ಕೂಡ ನಂಗಿರಲಿಲ್ಲ. ಅದಿರುವೆ ಅಂತ ನಾವು ಮೊದಲೇ ಅರ್ಥ ಮಾಡ್ಕೋಬೇಕಿತ್ತು. ಅದನ್ನ ತಡೆಯೋಕೆ ನಾವು ದೊಡ್ಡ ರಾಕೆಟ್ನ ಲಾಂಚ್ ಮಾಡಿದ್ವಿ. ಆದರೆ ಆ ಇರುವೆ ಹಿಂದಿನಲ್ಲಿ ನುಸುಳ್ಕೊಂಡು ಬಂದು ನಮ್ಮನ್ನೇ ಸೋಲ್ಸಿದೆ. ಸೋತ್ವಿ ಅಂದಮೇಲೆ ಅವಳು ದಾಸಿಯರಾಗಿ ಬದುಕೋದು ಬಿಟ್ರೆ ಬೇರೆ ದಾರಿ ಇಲ್ಲ ಅನ್ಸತ್ತೆ. ಅಂದರೆ ಮಾತಾಡಬೇಕಾಗಿದ್ದ ಏಜೆ ಮೌನವಾಗಿದ್ರು. ಯಾಕೆ ಮೋಸ ಮಾಡಿದೆ ಅಂತ ಪ್ರಶ್ನೆ ಕೇಳಬೇಕಾಗಿದ್ದ ಅಜ್ಜಿ ಅವಳ ಪರವಾಗಿ ನಿಂತರು. ನಮ್ಮ ಮಾತಕ್ಕೆ ಬೆಲೆ ಎಲ್ಲಿದೆ? ಅಂದರೆ ನಾವು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಏನು ವ್ಯತ್ಯಾಸ ಆಗಲ್ಲ ಅಲ್ವಾ ಅಕ್ಕ? ಹಾಗಿದ್ರೆ ನೀವಿಬ್ರು ಅವಳನ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತಾಯ್ತು. ಆಗಲ್ಲ ಅಂತ ಹೇಳೋ ಧೈರ್ಯ ನಮಗಿಲ್ಲ ಅಲ್ವಾ ಅಕ್ಕ? ಹಾಗಾಗಿ ನಾವು ಒಪ್ಕೊಳ್ಳೋದೇ ಒಳ್ಳೇದು ಅನ್ನಿಸ್ತಿದೆ. ಆದರೆ ನಾನು ಮಾತ್ರ ಅವಳನ್ನ ಅತ್ತೆ ಅಂತ ಒಪ್ಕೊಳ್ಳಲ್ಲ. ಈ ಮನೆ ಒಳಗೆ ಬರೋದಕ್ಕೂ ಅವಕಾಶ ಕೊಡಲ್ಲ. ನೀವು ಮುಂದಾಳತ್ವ ವಹಿಸ್ತೀನಿ ಅಂದರೆ ನಾನು ನಿಮ್ಮ ಹಿಂದೆ ಇರ್ತೀನಕ್ಕ. ಹಾಗಾದ್ರೆ ಯುದ್ಧ ಇನ್ನೂ ಮುಗ್ದಿಲ್ಲ ಅಂತಾಯ್ತು. ಅವಳು ಪ್ರಾರಂಭ ಮಾಡಿದ್ಲು, ನಾವು ಮುಗ್ಸೋಣ.